ನಮಸ್ಕಾರ ಕೇಳುಗ್ರೆ. ಭಾವಪುಟ ಕತೆ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ. ಕತೆನ ಪೂರ್ತಿಯಾಗಿ ಕೇಳ್ತಿದ್ದೀರಾ ಅಥವಾ ಅರ್ಧಕ್ಕೆ ಕತೆ ಬಿಟ್ಟು ಹೋಗ್ತಿದ್ದೀರಾ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಕತೆನ ಪೂರ್ತಿಯಾಗಿ ಕೇಳಿದ್ರೆ ಮುಂದಿನ ಸಂಚಿಕೆಗಳು ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಕತೆನ ಶುರು ಮಾಡೋಣವಾ? ಭಾವಪುಟ 27ನೇ ಸಂಚಿಕೆ. ನಾನು ಊರಿಂದ ಬಂದಮೇಲೆ ಇಬ್ರು ಒಂದೇ ಕಾಲೇಜಲ್ಲಿ ಕೆಲಸ ಮಾಡ್ತೀವಿ ಎಂದಾದರೆ ಆಗಾಗ ಭೇಟಿಯಾಗೋ ಸಂದರ್ಭ ಬಂದರೂ ಆಗ ಈ ಮೊದಲಿನ ಕೀಟಲೆ ಇರುವುದಿಲ್ಲ. ನನ್ನ ಕತ್ತಲ್ಲಿ ತಾಳಿ ಇರುತ್ತದಲ್ಲ ಎಂದುಕೊಂಡಳು ಅಪೂರ್ವ. ಇದೆಲ್ಲ ಸುಮ್ಮನೆ ತನಗೆ ತಾನೇ ಕೊಟ್ಕೊಂಡ ಕಾರಣಗಳು. ಇದೆಲ್ಲದಕ್ಕೂ ಮೀರಿ ಅವನಿಗೆ ಆದಂತೆ ಅವಳಿಗೂ ಅವನನ್ನು ನೋಡುವ ಬಯಕೆ. ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ಇಬ್ಬರಿಗೂ ಒಂದೊಂದು ಕಪ್ ಕಾಫಿ ಮಾಡಿಕೊಂಡು ಅವನ ಮನೆಯ ಬೆಲ್ ಬಾರಿಸಿದಳು ಅಪೂರ್ವ. ಅಬ್ಬಾ, ಬಂದ್ರಾ? ಬನ್ನಿ ಬನ್ನಿ, ನಾನು ನೀವು ಬರ್ತಿರೋ ಇಲ್ವೋ ಅನ್ಕೊಂಡಿದ್ದೆ ರೀ. ಈ 2 ದಿನ ಬೆಳಿಗ್ಗೆ ನಿಮ್ಮ ಕೈಲಿ ಕಾಫಿ ಕುಡಿದ್ಮೇಲೆ ನನಗೆ ಮಾಡ್ಕೊಳಕ್ ಮನಸ್ಸೇ ಬರಲಿಲ್ಲ. ಎಲ್ಲಿ ಇವತ್ತು ಮಿಸ್ ಆಗಿಬಿಡುತ್ತೆ ಅನ್ಕೊಂಡಿದ್ದೆ. ಥ್ಯಾಂಕ್ಸ್ ಎಂದು ಅವಳ ಕೈಯಿಂದ ಒಂದು ಕಪ್ ಕಾಫಿ ತೆಗೆದುಕೊಂಡು ಒಂದು ಸಿಪ್ ಕುಡಿದು, ಆಹಾ ಈಗ ಬೆಳಗಾಯ್ತು ನೋಡಿ, ಗುಡ್ ಮಾರ್ನಿಂಗ್ ರೀ ಎಂದ. ರಿಷಿ, ಅದೆಷ್ಟು ಮಾತನಾಡ್ತೀರಿ ನೀವು? ನಿಮ್ಮನ್ನು ನೋಡಿದ ಖುಷಿಗೆ ರೀ. ನಾನು ನಿನ್ನೆನೆ ಹೇಳಿದ್ನಲ್ಲ, ನಾನು ಖುಷಿ ಆದಾಗ ಜಾಸ್ತಿ ಮಾತಾಡ್ತೀನಿ ಅಂತ. ಹಾ, ಗೊತ್ತು. ಆದರೂ ಇನ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮಾತು ಇನ್ನೊಂದು ಅವಾಂತರ ಸೃಷ್ಟಿಸದಿದ್ರೆ ಸಾಕು. ನನಗೆ ನಿನ್ನೆ ಬಂದ ಕೋಪಕ್ಕೆ ನಿಮ್ಮ ಮುಖ ನೋಡೋಕ್ಕೂ ಇಷ್ಟ ಇರಲಿಲ್ಲ. ಹೋಗ್ಲಿ ಪಾಪ ಅಂತ ಕಾಫಿ ತಂದು ಕೊಟ್ಟಿದ್ದೀನಿ. ಎಲ್ಲವೂ ಸುಳ್ಳೆ. ಅಷ್ಟೇನಾ? ಕಾಲೇಜ್ಗೆ ಹೋಗೋದಕ್ಕೆ ಜೊತೆ ಇರಲಿ ಅಂತ. ಅಂತೂ ನಾನು ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಮಾಡ್ಕೊಂಡ್ಬಿಟ್ರಿ. ನಾನೇನು ಹಾಗೆ ಹೇಳಿಲ್ವಲ್ಲ. ಹೇಳಿಲ್ಲ ಅಂದರೂ ನನಗೆ ಅರ್ಥ ಆಯಿತು ಬಿಡಿ. ಆದರೂ ಇದೊಂಥರ ಸರಿನೇ. ನಿಮ್ಮ ಬ್ಯೂಟಿಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರಲೇಬೇಕು. ನಾನೇ ಆಗ್ತೀನಿ ಬಿಡಿ. ನಿಮ್ಮನ್ನು ಯಾವಾಗಲೂ ಕಾಪಾಡ್ತೀನಿ. ನಿಮಗೆ ಯಾರು ಲೈನ್ ಹೊಡೆದೇ ಇಲ್ವೇನ್ರಿ? ನೋಡಿ, ಇದೇ ಬೇಡ ಅಂದಿದ್ದು. ನನ್ನನ್ನೇ ಅದೆಷ್ಟು ಫ್ಲರ್ಟ್ ಮಾಡ್ತೀರಿ. ಇನ್ನು ನಿಮ್ಮ ಕಾಲೇಜ್ ಟೈಮ್ನಲ್ಲಿ ಅದು ಹೇಗಿರಬೇಡ ನೀವು. ನಂದು ಬಿಡಿ, ನೀವು ಹೇಳಿ, ಅದೆಷ್ಟು ಹುಡುಗಿರಿಗೆ ಕಾಳು ಹಾಕಿದ್ರಿ ರೀ? ಶ್ರೀರಾಮಚಂದ್ರ ಬಿಟ್ಟರೆ ನಾನೇ ನೆಕ್ಸ್ಟ್ ಕಣ್ರಿ, ಐ ಸ್ವೇರ್. ಅದೇನೋಪ್ಪ, ನಮ್ಮ ಮನೇಲಿ ರಿಷಿ ಅಂತ ಹೆಸರು ಇಟ್ಟಿದ್ದು. ನನ್ನ ಮನಸ್ಸು ಅದ್ಯಾವ ಹುಡುಗಿ ಕಡೆನೂ ವಾಲ್ಲೇ ಇಲ್ಲ ನೋಡಿ. ನಾನು ಯಾವ ಋಷಿಗೂ ಕಮ್ಮಿ ಇಲ್ಲ ರೀ. ಆದರೆ ನಾನು ತಪೋಭಂಗ ಮಾಡೋಕ್ಕೆ ಎಷ್ಟೊಂದು ಹುಡುಗಿರು ಪ್ರಯತ್ನ ಪಟ್ಟಿದ್ದಾರೆ, ಇದು ಮಾತ್ರ ಸತ್ಯ. ಓ, ಇದನ್ನು ನಾನು ನಂಬಬೇಕಾ? ನಂಬಲೇಬೇಕು ರೀ. ನಿಮ್ಮ ನಂಬಿಕೆ ನಂಗೆ ತುಂಬ ಅಗತ್ಯ. ಹೌದು, ಟಿಫಿನ್ ಏನು ಮಾಡ್ತಿದ್ದೀರಿ? ಯಾಕೆ, ಇನ್ನೂ ತರಕಾರಿ ತಂದಿಲ್ವಾ? ತಂದಿದ್ದೀನಿ. ನೀವು ಹ್ಞೂ ಅಂದರೆ ನಿಮಗೂ ಸೇರಿಸಿ ಮಾಡೋಣ ಅಂತ. ಅಷ್ಟೊಂದು ತೊಂದರೆ ತಗೋಬೇಡಿ, ನಾನು ಮಾಡ್ಕೊಳ್ತೀನಿ. ತೊಂದರೆ ಏನಿಲ್ಲ, ನಾನು ತಿಂಡಿ ಮಾಡ್ತೀನಿ. ನೀವು ಮಧ್ಯಾಹ್ನ ಲಂಚ್ಗೆ ಏನಾದರೂ ಮಾಡ್ಕೊಂಡು ನನಗೂ ಒಂದು ಡಬ್ಬಿ ತಂದಿದ್ರೆ ಚೆನ್ನಾಗಿರ್ತಿತ್ತು ಎಂದ. ಇವಳು ನಕ್ಕು, ಆಯ್ತು ಬಿಡಿ, ಹಾಗೆ ಮಾಡೋಣ ಎನ್ನುತ್ತಾ ಅವನ ಕೈಲಿದ್ದ ಕಾಫಿ ಕಪ್ ತೆಗೆದುಕೊಂಡು ಹೊರಟಳು. ಅಪೂರ್ವ, ಇನ್ನೊಂದು ರಿಕ್ವೆಸ್ಟ್ ಎಂದ. ತಿರುಗಿದಳು. ಇವತ್ತು ಸೀರೆ ಬೇಡ, ಯಾವುದಾದ್ರೂ ಡ್ರೆಸ್ ಹಾಕೊಳ್ಳಿ ಎಂದ. ರಿಷಿ ಎನ್ನುತ್ತಾ ಕಣ್ಣು ಬಿಟ್ಟಳು. ಆಯ್ತು ಬಿಡಿ, ನಾನೇನು ಹೇಳಲ್ಲ. ನೀವು 9ಕ್ಕೆಲ್ಲ ಬಂದ್ಬಿಡಿ, ತಿಂಡಿ ತಯಾರಾಗಿರುತ್ತೆ. 9:15ಗೆಲ್ಲ ಕಾಲೇಜಲ್ಲಿ ಇರಬೇಕು. ಇವತ್ತು ಆ ಚೇರ್ಮನ್ ಬೇರೆ ಬರ್ತಾನೆ. ಮೊದಲೇ ಆ ಮನುಷ್ಯ ಒಂಥರ. ರಿಷಿ, ಪ್ಲೀಸ್ ಮೈಂಡ್ ಯುವರ್ ವರ್ಡ್ಸ್. ಮಕ್ಕಳಿಗೆ, ನಮ್ಮಂಥ ಟೀಚರ್ಸ್ಗೆ ವಿದ್ಯಾದಾನ ಅನ್ನದಾನ ಕೊಡ್ತಿರೋದೇ ಅವರು. ಅಂಥವ್ರ ಬಗ್ಗೆ ಹೀಗೆ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ಅಯ್ಯೋ, ನೀವೇನ್ರಿ, ನಾನೇನೋ ನಿಮ್ಮ ತಾತನಿಗೆ ಅಂದ ಹಾಗೆ ಫೀಲ್ ಆಗ್ತಿದ್ದೀರಲ್ಲ. ಆಯ್ತು ಬಿಡಿ, ಇನ್ನೊಮ್ಮೆ ಅನ್ನಲ್ಲ. ಸಾರಿ ಚೇರ್ಮನ್ ತಾತ ಎಂದು ಕೆನ್ನೆ ಹೊಡೆದುಕೊಂಡ. ನಕ್ಕಳು ಹುಡುಗಿ. ಅಂದು ರಿಷಿಯ ಗ್ರಹಚಾರ ಅಷ್ಟೊಂದು ಸರಿ ಇರಲಿಲ್ಲ ಅನ್ಸುತ್ತೆ. ಇವನು ಮನೆ ಬಿಟ್ಟು ಹೋದಾಗ್ನಿಂದ ಮನೆಗೆ ಒಂದು ಬಾರಿಯೂ ಕಾಲ್ ಮಾಡಿ ಮಾತನಾಡಿರಲಿಲ್ಲ. ಅದರ ಕೋಪಕ್ಕೆ ಅವನ ಅಜ್ಜಿ ಗಾಯತ್ರಿ ಅಮ್ಮ ಹಾಗೂ ಅವನ ತಾಯಿ ಅರುಂಧತಿ, ಶಂಕರ್ ಹಾಗೂ ಅನಂತರ ಜೊತೆಗೆ ಕಾಲೇಜ್ಗೆ ಬಂದು ಬಿಟ್ಟಿದ್ದರು. ಇವನು ಆಟೋದಲ್ಲಿ ಅಪೂರ್ವಳ ಜೊತೆ ಕಾಲೇಜ್ ಎದುರಿನ ಗೇಟ್ ಬಳಿ ಇಳಿಯಲು ಅವರನ್ನೆಲ್ಲ ಹೊತ್ತ ಕಾರು ಇವನ ಕಣ್ಣು ಮುಂದೆಯೇ ಹೋಗಿದ್ದು ನೋಡಿ ಇವನ ಹೃದಯ ಬಾಯಿಗೆ ಬಂದಿತ್ತು. ಕೆಲಸ ಕೆಟ್ಟಿತು ಎಂದುಕೊಂಡ. ತನ್ನ ತಾತನನ್ನ ಸಂಭಾಳಿಸುವುದೇ ಕಷ್ಟ, ಈಗ ಇವರೆಲ್ಲ ಬೇರೆ ಬಂದಿದ್ದಾರೆ. ದೇವ್ರೇ, ಹೇಗಪ್ಪ ಮ್ಯಾನೇಜ್ ಮಾಡೋದು ಎಂದುಕೊಳ್ಳುತ್ತಾ ಕಾಲೇಜಿನ ಒಳಗೆ ಕಾಲಿಟ್ಟ. ಅಪೂರ್ವ ನಿನ್ನೆಯಂತೆಯೇ ಕೈ ಮುಗಿದು ಒಳಗೆ ಹೆಜ್ಜೆ ಇಟ್ಟಳು. ಸೆಕ್ಯೂರಿಟಿ ಮುಗುಳ್ನಕ್ಕ. ಚಿನ್ನ ಇವನ ದಾರಿಯನ್ನೇ ಕಾಯುತ್ತಿದ್ದ. ಇವನು ಒಳಗೆ ಬಂದ ತಕ್ಷಣ, ಗುಡ್ ಮಾರ್ನಿಂಗ್ ಅಪೂರ್ವ ಮೇಡಮ್, ಗುಡ್ ಮಾರ್ನಿಂಗ್ ಎಂದ. ರಿಷಿಯನ್ನ ಬಾಸ್ ಅನ್ನದೇ ಅವನನ್ನ ಮಾತನಾಡಿಸಲೇ ಕಷ್ಟ ಚಿನ್ಮಯ್ಗೆ. ಗುಡ್ ಮಾರ್ನಿಂಗ್ ಸರ್. ಇದೇನು ನೀವಿಲ್ಲಿ ಕಾಯ್ತಿದ್ದೀರಿ? ಅಪೂರ್ವ ಕೇಳಿದಳು. ನನ್ನ ಕೆಲಸವೇ ಅದಲ್ಲವೇ, ನಾನೊಂಥರ ರಾಮನ ಭಂಟ ಹನುಮನ ಹಾಗೆ ಎಂದಾಗ ರಿಷಿ ಸುಮ್ಮನಿರುವಂತೆ ಕಣ್ಣು ಮಾಡಿದ. ಅರ್ಥ ಆಗ್ಲಿಲ್ಲ.
ಹೋಗ್ಲಿ ಬಿಡಿ. ಈಗ ನೀವು ಹೋಗ್ಬೇಕಾದ ಕ್ಲಾಸ್ 2ನೇ ಫ್ಲೋರಲ್ಲಿದೆ. ಲಿಫ್ಟ್ ಇದೆ. 2ನೇ ಫ್ಲೋರಲ್ಲಿ ಡೈರೆಕ್ಷನ್ ಸಹ ಹಾಕಿದೆ. ಹೋಗಿ ಕುತ್ಕೊಂಡಿರಿ. ನಮ್ ಚೇರ್ಮನ್ ಸರ್ 10 ಗಂಟೆಗೆಲ್ಲ ಬರ್ತಾರೆ. ಲಿಫ್ಟ್ ಹೀಗೆ ಸ್ಟ್ರೇಟ್ ಹೋದ್ರೆ ಸಿಗುತ್ತೆ ಎಂದ. ಅವಳ ಹಿಂದೆಯೇ ಕ್ಲಾಸ್ ರೂಮ್ಗೆ ಹೊರಟವನನ್ನ, ರಿಷಿ, ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡ್ಬೇಕಿತ್ತು. ಅಪೂರ್ವ ಮೇಡಮ್, ನೀವು ಹೋಗಿರಿ, ನಾನ್ ನಮ್ ಬಾಸ್ನ ಆಮೇಲೆ ಕಳಿಸ್ತೀನಿ ಎಂದ ಚಿನ್ಮಯ್. ಆದ್ರೆ ಅವಳೊಬ್ಬಳನ್ನ ಕಳಿಸಲು ಅವನಿಗೆ ಮನ್ಸಾಗ್ಲಿಲ್ಲ. ಇವರನ್ನ ಕ್ಲಾಸ್ ರೂಮಿಗೆ ಬಿಟ್ಟು ಬರ್ತೀನಿ, ಇಲ್ಲೇ ವೇಟ್ ಮಾಡು ಎಂದು ಹೇಳಿ ಅವಳನ್ನ ಲಿಫ್ಟ್ ಬಳಿ ಕರೆತಂದ. ರಿಷಿ, ಅವ್ರನ್ನ ಕಾಯಿಸೋದು ತಪ್ಪಲ್ವಾ? ನೀವು ಹೋಗಿದ್ರೆ ಆಗಿತ್ತು. ರೀ, ನಾನ್ ಸುಮ್ನೆ ಹೇಳಿಲ್ಲ, ನಾನ್ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ರೀ, ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತೀನಿ. ತಮಾಷೆ ಸಾಕು ರಿಷಿ, ಅವ್ರು ನಿಮ್ ಫ್ರೆಂಡೇ ಆಗಿರಬಹುದು, ಆದ್ರೆ ಇಲ್ಲಿ ನಮಗಿಂತ ದೊಡ್ಡ ಪೊಸಿಷನ್ ನಲ್ಲಿದ್ದಾರೆ, ಅದನ್ನ ಮರಿಬೇಡಿ. ಹಲೋ ಮೇಡಮ್, ಅವನು ವೈಸ್ ಚೇರ್ಮನ್ PA ಅಷ್ಟೇ, ವೈಸ್ ಚೇರ್ಮನ್ ಅಲ್ಲ, ಇದನ್ನ ನೀವು ಮರಿಬೇಡಿ. ಹಾ, ಯಾವ ಹುದ್ದೆನೂ ಕಮ್ಮಿ ಇಲ್ಲ ಅಂತ ಗೊತ್ತು, ಆದ್ರೆ ಪ್ಲೀಸ್ ಈ ಡೈಲಾಗ್ ಸಹ ಹೇಳ್ಬೇಡಿ ಎಂದ. 2 ದಿನಕ್ಕೆ ತನ್ನನ್ನ ಅದೆಷ್ಟು ಅರ್ಥ ಮಾಡ್ಕೊಂಡಿದ್ದಾನಿವ ಎನಿಸಿಬಿಟ್ಟಿತ್ತು ಅವಳಿಗೆ. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯೋಚಿಸ್ತಿದ್ದೀರಿ ತಾನೆ? ಹೆಂಗೆ ನಾವು ಎಂದ. ಸಾಕು ಸಾಕು, ನೋಡಿ ಅಲ್ಲಿದೆಯಲ್ಲ ಅದೇ ಕ್ಲಾಸ್ ರೂಮ್ ಅಂತ ನನಗೆ ಗೊತ್ತಾಗಿದೆ. ನೀವು ಬೇಗ ಹೋಗಿ ಅವರನ್ನ ಮೀಟ್ ಮಾಡ್ಕೊಂಡು ಬಂದ್ಬಿಡಿ. ಇನ್ನೇನ್ 10 ಗಂಟೆ ಆಗ್ಬಿಡುತ್ತೆ. ನೀವೇ ನಿನ್ನೆ ಹೇಳಿದ್ರಲ್ಲ ಚೇರ್ಮನ್ ಒಂಥರ ಅಂತ. ನೋಡಿ, ನಿಮ್ ಸಹವಾಸ ದೋಷ, ನಾನು ನಿಮ್ ಹಾಗೆ ಮಾತನಾಡೋದ್ ಕಲ್ತ್ಬಿಟ್ಟೆ ಎನ್ನುತ್ತಾ ಕೆನ್ನೆ ಬಡಿದುಕೊಂಡು ತಪ್ಪಾಯ್ತು ಎಂದುಕೊಂಡಳು. ಹಾ, ಅನ್ನಿ ಅನ್ನಿ, ಅಂದೇನ್ ಮಾಡ್ತೀರಾ, ಎಷ್ಟೇ ಆಗ್ಲಿ ಅವ್ರೇನ್ ನಿಮ್ ತಾತ ಅಲ್ವಲ್ಲ. ಅಂದ್ರೆ ರಿಷಿ, ನೀವು ಆಗಾಗ ಏನೇನೋ ಹೇಳ್ಬಿಡ್ತೀರಿ, ನಂಗೆ ಅರ್ಥನೇ ಆಗಲ್ಲ ಎಂದಳು. ಹೋಗ್ಲಿ ಬಿಡಿ, ಕೆಲವೊಂದನ್ನ ಹಾಗೇ ಬಿಡ್ಬೇಕು. ಈಗ ಒಂದ್ ಮಾತು ಹೇಳಿ ಹೋಗ್ತೀನಿ, ಸಾಧ್ಯವಾದ್ರೆ ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಸೀರೆ ಉಡೋದೇ ಬೇಕಾಗಿತ್ತು, ಅದಕ್ಕೆ ಬೇಕು ಅಂತಲೇ ಡ್ರೆಸ್ ಹಾಕೊಳ್ಳಿ ಎಂದಿದ್ದು. ನನ್ನ ಮಾತು ನೀವು ಕೇಳಲ್ಲ ಅಂತ ನನಗೆ ಅರ್ಥವಾಗಿತ್ತು. ಈಗ ನಿಮ್ಗೆ ಅರ್ಥ ಆಯ್ತಾ ಎಂದು ಅವಳ ಮುಂದೆ ನಿಲ್ಲದೆ ಅದೇ ಲಿಫ್ಟ್ ಬಟನ್ ಒತ್ತಿ ಕೆಳಗೆ ಹೋದ. ಚಿನ್ಮಯ್ ಇವನಿಗಾಗಿ ಕಾಯುತ್ತಿದ್ದ. ಬಾಸ್, ಎಲ್ಲ ನಿಮ್ ಚೇಂಬರ್ನಲ್ಲಿ ಗರಂ ಆಗಿ ಕುಳಿತಿದ್ದಾರೆ. ಎಲ್ರೂ ನಿಮ್ ಮೇಲೆ ಅಟ್ಯಾಕ್ ಮಾಡೋಕ್ ಕಾಯ್ತಿದ್ದಾರೆ ಅನ್ಸುತ್ತೆ. ನೀವೇ ಹೇಗೋ ಮ್ಯಾನೇಜ್ ಮಾಡ್ಬೇಕು. ನೀನು ನನ್ನ PA ತಾನೆ, ನೀನ್ ಯಾಕೆ ಇರೋದು? ನಿನಗ್ ಮ್ಯಾನೇಜ್ ಮಾಡೋಕ್ ಆಗ್ಲಿಲ್ವಾ? ಬಾಸ್, ಇದು ಪ್ರೊಫೆಷನಲ್ ಮ್ಯಾಟ್ರ್ ಅಲ್ಲ ಬಾಸ್, ಫ್ಯಾಮಿಲಿ ಮ್ಯಾಟ್ರ್. ನಾನು ಮ್ಯಾನೇಜ್ ಮಾಡೋಕ್ ಹೋದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಈಗ ಏನೋ ಮಾಡೋದು? ಸರಿ, ಈಗ ಬಾ ಒಳಗೆ ಎನ್ನುತ್ತಾ ಅವನನ್ನು ಕರೆದ. ಬಾಸ್, ನಾನು ಯಾಕೆ? ಸುಮ್ಮನೆ ಬಾರೋ ಎನ್ನುತ್ತಾ ಅವರು ಕುಳಿತಿದ್ದ ರೂಮಿನ ಬಾಗಿಲನ್ನ ನಿಧಾನವಾಗಿ ತಳ್ಳಿದ. ಎಲ್ರೂ ಇವನನ್ನೇ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುತ್ತಿದ್ದಾರೆ ಎನಿಸಿತು ಅವನಿಗೆ. ಓ, ಬರ್ಬೇಕು ಬರ್ಬೇಕು, ಈ ದೇಶದ ಪ್ರಧಾನಮಂತ್ರಿಗಳು ಎನ್ನುತ್ತಾ ಅವನನ್ನ ಸ್ವಾಗತಿಸಿದರು ಹನುಮಂತರು. ಅಬ್ಬಾ, ಈ ಹನುಮಂತು ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾನೆ ಎಂದುಕೊಂಡ ಮನಸ್ಸಲ್ಲೇ. ಪ್ರಧಾನ ಮಂತ್ರಿಗಳೇ, ನಮ್ಮನ್ನ ಕ್ಷಮಿಸಿ, ನಿಮಗೆ ಸ್ವಾಗತ ಕೋರಕ್ಕೆ ನಾವು ಹೂಗುಜ್ಜ ತರಲು ಮರೆತು ಬಿಟ್ಟೆವು. ವಯಸ್ಸಾಯ್ತಲ್ಲ, ಮರೆವು ಜಾಸ್ತಿ ಆಯ್ತು ಎಂದರು ಅವನ ಅಜ್ಜಿ. ಇವನು ಒಳ ಬಂದೊಡನೆ ಕಿಟಕಿಯ ಬಳಿ ಮುಖ ತಿರುವಿ ನಿಂತಿದ್ದರು ಅರುಂಧತಿ. ಸೀದಾ ಅವರ ಬಳಿಗೆ ಹೋಗಿ ಹಿಂದಿನಿಂದ ತಬ್ಬಿಕೊಂಡು ನಿಂತು, ಮಮ್ಮಿ, ಎಷ್ಟು ಕೆಲಸ ಗೊತ್ತಾ, ನೀನು ಅದೆಷ್ಟು ನೆನಪಾಕಿದ್ದೆ ಗೊತ್ತಾ, ಇದೆಲ್ಲ ಬಿಟ್ಟು ನಿನ್ನ ಹತ್ರ ಓಡಿ ಬಂದ್ಬಿಡ್ಬೇಕು ಅಂತ ಎಷ್ಟೊಂದು ಸಾರಿ ಅನ್ನಿಸ್ತು. ಆದ್ರೆ ಬಿಟ್ಟು ಬಂದ್ರೆ ನಿನ್ ಮಗನಾಗಿರೋಕೆ ನಾನು ಲಾಯಕ್ಕಿಲ್ಲ ಅಂತ ಅನಿಸಿ ಸುಮ್ಮನಾಗ್ಬಿಟ್ಟೆ ಎಂದ. ಲೋ ಬಿಡೋ ನನ್ನ ಹೆಂಡ್ತಿನ, ನಿನ್ ಸುಳ್ಳು ನಂಬುವಷ್ಟು ಅಮಾಯಕರು ಯಾರು ಇಲ್ಲ ಇಲ್ಲಿ, ಶಂಕರ್ ಅವರು ಹೇಳಿದ್ರು. ಡ್ಯಾಡಿ, ನನ್ ನಂಬಲ್ವಾ? ನೋಡು, ಇಲ್ಲೇ ಚಿನ್ನ ಇದ್ದಾನಲ್ಲ, ಕೇಳು ಅವನನ್ನ, ನಾನು ಈ ಕಾಲೇಜಿನ ಬಗ್ಗೆ ಅದೆಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ. ಹೇಳೋ ಚಿನ್ನ ಎಂದ. ಚಿನ್ಮಯ್ಗೆ ಅಪೂರ್ವಳ ನೆನಪಾಗಿ ತುಂಬಾ ಎಂದನಷ್ಟೆ. ಗೊತ್ತಾಯ್ತಾ? ನೀನು ಹಾಗಲಕಾಯಿ, ಅವನೊಬ್ಬ ಬೇವಿನಕಾಯಿ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಡ್ಯಾಡ್, ಮಮ್ಮಿ ಪ್ಲೀಸ್ ಸಾರಿ ಎಂದು ತನ್ನ ಕಿವಿ ಹಿಡಿದುಕೊಂಡ. ಜಗ್ಲಿಲ್ಲ. ಹನುಮಂತು, ನೀನಾದ್ರೂ ಹೇಳೋ. ಅಜ್ಜಿ, ನೀನುನಾ? ನಾನ್ ನಿಮ್ ಪ್ರೀತಿ ಮೊಮ್ಮಗ ಅಲ್ವಾ? ಏನೋ ಹೇಳಿ ಕಳಿಸಿದ್ದು. ದಿನಕ್ಕೊಂದ್ ಬಾರಿ ಮನೆಗ್ ಬಂದು ಮುಖ ತೋರಿಸ್ಬೇಕು, ನಾವೇ ಮನೆ ಊಟ ಕಳಿಸ್ತೀವಿ, ಅದನ್ನೇ ತಿನ್ಬೇಕು ಅಂತ ಹೇಳಿತ್ತು ತಾನೆ. ಆ ಚಿಕ್ಕಣ್ಣನಿಗೆ ಜೋರ್ ಮಾಡಿ ಕಳ್ಸಿದ್ದಲ್ದೆ ಮನೆಗೂ ಬಂದಿಲ್ಲ. ನೀನು ನಮ್ ಪ್ರೀತಿ ಮೊಮ್ಮಗನಾ? ಅಯ್ಯೋ ಅಜ್ಜಿ, ಇಲ್ಲಿ ಕೆಲ್ಸ ಇತ್ತೆ. ನಾನು ಯಾವಾಗ ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ಕೆಲ್ಸದ ಜೊತೆ ನನ್ನ ಹುಡುಗಿಯನ್ನು ಪಟಾಯಿಸೋ ಕೆಲಸ ಬೇರೆ ಇದೆ. ಹಗಲು ರಾತ್ರಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಗೊತ್ತಾ? ಈಗೇನು ನಮ್ಮ ಮನೆಗೆ ಒಳ್ಳೆ ಸೊಸೆ ಬೇಕೋ ಬೇಡವೋ? ಬೇಡ ಅಂದ್ರೆ ಹೇಳ್ಬಿಡಿ, ಇವತ್ತಿಂದ ಅವಳ ಮುಖ ಕೂಡ ನೋಡಲ್ಲ. ಆಯ್ತು ಕಣೋ, ನೋಡ್ಬೇಡ ಎಂದು ಅವನ ಬಳಿ ತಿರುಗಿದರು ಅರುಂಧತಿ. 3 ದಿನ ಆದ್ರೂ ನನ್ನ ಮಗ ನನ್ನ ಮುಖ ನೋಡಕ್ ಬರ್ದೇ ಇರೋ ಹಾಗೆ ಮಾಡಿದ್ದಾಳಲ್ಲ ಆ ಹುಡುಗಿ, ಬೇಡ ಬಿಡು ಎಂದು ಬಿಟ್ಟರು. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಹಾಕಿ, ಓದ್ತೀನಿ ನಾನೆಲ್ಲ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ.
ಧನ್ಯವಾದಗಳು. ಖುಷಿ.